ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ SJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಮಿಡ್ ಟರ್ಮ್ ಸಿಲೆಬಸ್ ಪ್ಲಸ್ ಹೌ ಟು ಸ್ಟಡಿ ಅಂದರೆ ಯಾವ ಥರ ನಾವು ಸ್ಟಡಿಯನ್ನು ಮಾಡಬೇಕಂತ ಹೇಳ್ಕೊಡ್ತೀನಿ. ಅದಷ್ಟೇ ಅಲ್ಲದೆ ಎಕ್ಸಾಮ್ ಡೇಟ್ 2024ರಲ್ಲಿ ಯಾವೊಂದು ಡೇಟಿಗೆ ಮಿಡ್ ಟರ್ಮ್ ಎಕ್ಸಾಮ್ಗಳನ್ನು ಸ್ಟಾರ್ಟ್ ಆಗ್ತಾವಂತ ಹೇಳ್ಕೊಡ್ತೀನಿ ಅಂತ. ತಾವೇನಾದರೂ ಇನ್ನೂ ನಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗಬಹುದು. ಓಕೆ, ಸೊ ಅದಷ್ಟೇ ಅಲ್ಲದೆ ನಾನು ನೆಕ್ಸ್ಟ್ ವಿಡಿಯೋಲಿ ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್, ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ಗಳು ಒಂದು 2-3 ಹೇಳ್ಕೊಡ್ತೀನಿ ಅಂತ. ಪ್ರತಿಯೊಂದು ಸಬ್ಜೆಕ್ಟ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕನ್ನಡ, ಇಂಗ್ಲೀಷ್ ಇವೆಲ್ಲ ಸಬ್ಜೆಕ್ಟಿಂದ ಒಂದು 2-3 ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋಲಿ. ಅದಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಸ್ಪೆಷಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ಬಿಟ್ಟು ಮ್ಯಾಥಮೆಟಿಕ್ಸನ್ನು ಹೇಳ್ಕೊಡ್ತೀನಿ. ಓಕೆನಾ, ರೈಟ್. ಸೊ ಇವಾಗ ಸಿಲೆಬಸ್ ನೋಡಿರಿ. ಫಸ್ಟ್ ನಾನು ಕನ್ನಡ ಹೇಳ್ಕೊಡ್ತೀನಿ ಅಂತ. ಕನ್ನಡ ಸಿಲೆಬಸ್ ಮಿಡ್ ಟರ್ಮ್ ಎಂದು ಅರ್ಧವಾರ್ಷಿಕ ಪರೀಕ್ಷೆ ಅಂತ ಕರಿತೀವಿ ಮಿಡ್ ಟರ್ಮಿಗೆ. ಇದು ಅಕ್ಟೋಬರಲ್ಲಿ ನಡೀತದೆ ನೋಡಿರಿ. ನಾನು ನಿಮಗೆ ಡೇಟ್ ಹೇಳಿದ್ದೀನಲ್ವ, 2024 ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಡಿಬೋದು ಅಥವಾ ಸೆಕೆಂಡ್ ವೀಕಲ್ಲಿ ನಡಿಬೋದು. ಅಕ್ಟೋಬರಿಂದ ನಿಮಗೆ ನವಂಬರ್ ತನಕ ಇದ್ದಿರ್ತದೆ. ಕೆಲವೊಂದು ಕಾಲೇಜಲ್ಲಿ ಐ ಥಿಂಕ್ ಸೆಪ್ಟೆಂಬರಲ್ಲೇ ಇರ್ತಿರ್ತಾವ್ರಿ. ಇಟ್ ಡಿಪೆಂಡ್ಸ್ ಅಪಾನ್ ಕಾಲೇಜ್. ಮತ್ತು ಡಿಸ್ಟಿಕ್ ಲೆವೆಲ್ ಕ್ವಶನ್ ಪೇಪರ್ ಇದ್ದಿರ್ತದೆ ನೋಡಿರಿ. ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಶನ್ ಪೇಪರ್ ಇದ್ದಿರ್ತದೆ. ಮತ್ತು ಯಾರು ಕ್ವಶನ್ ಪೇಪರನ್ನ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ಡಿಸ್ಟಿಕ್ ಲೆವೆಲ್ ಕ್ವಶನ್ ಪೇಪರ್ ಇರ್ತದೆ. ಕ್ವಶನ್ ಪೇಪರ್ ಯಾರು ಪ್ರಿಪೇರ್ ಮಾಡ್ತಾರೆ ಅಂತಂದರೆ ನಿಮ್ಮ ಡಿಸ್ಟಿಕ್ ಬೋರ್ಡ್ ಅವರು ಕ್ವಶನ್ ಪೇಪರನ್ನು ಡಿಸ್ಟಿಕ್ ಬೋರ್ಡ್ ಅವರು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡ್ತಾರೆ. ಹೋಲ್ ಡಿಸ್ಟಿಕ್ಕಿಗೆ ಒಂದೇ ಕ್ವಶನ್ ಪೇಪರ್ ಇದ್ದಿರ್ತದೆ ರೀ. ಓಕೆ, ಪ್ರತಿಯೊಂದು ಡಿಸ್ಟಿಕ್ಕಿಂದ ಕ್ವಶನ್ ಪೇಪರ್ ಬೇರೆ ಇದ್ದಿರ್ತದೆ. ಮತ್ತು ಸಬ್ಜೆಕ್ಟು ಪ್ರತಿಯೊಂದು ಡಿಸ್ಟಿಕ್ಕಲ್ಲಿ ಬೇರೆ ಬೇರೆ ದಿನ ಬೇರೆ ಬೇರೆ ಸಬ್ಜೆಕ್ಟ್ಗಳು ಇದ್ದಿರ್ತಾವೆ ರೀ. ಓಕೆನಾ, ರೈಟ್. ಸೊ ಇವಾಗ ನೋಡಿರಿ, ಫಸ್ಟ್ ಒನ್ ಕನ್ನಡದ ಬಂದ್ಬಿಟ್ಟು ಪದ್ಯಭಾಗದಲ್ಲಿಂದ ಕದಡಿದ ಸಲಿಲಂ ತಿಳಿವಂದದೆ ವಚನಗಳು ಇದೆ. ಇನ್ನೂ ಹುಟ್ಟದೇ ಇರಲಿ ನಾರಿಯನ್ನವಲು ಪಗೆಯಂ ಬಾಲಕನೆಂಬರೆ ಜಾಲಿಯ ಮರದಂತೆ ಹಬ್ಬಲೆಯವರ ರಸಬಳ್ಳಿ. ಇದೆಲ್ಲ ಏನಂದರೆ ಪದ್ಯಭಾಗದಲ್ಲಿಂದ ಅದ ರೀ. ಇವೆಲ್ಲ ಚಾಪ್ಟರ್ಲಿಂದ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ಲಾಸ್ಟ್ ಇಯರ್ ಹೇಳ್ಕೊಟ್ಟಿದ್ದೀನಿ ನಾನು. ಲಾಸ್ಟ್ ಇಯರ್ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ, ಇಲ್ಲ ಮತ್ತೆ ಹೇಳ್ರಿ ಅಂದರೆ ಇನ್ನೊಂದು ಟೈಮು ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ. ಅಲ್ಲಿಂದ ಗದ್ಯ ಭಾಗ ನೋಡ್ರಿ. ಮುಟ್ಟಿಸಿಕೊಂಡವನು ವಾಲ್ಪರೈ, ಅಭಿವೃದ್ಧಿ ತಂದ ದುರಂತ, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಕನ್ನಡವನ್ನು ಕಟ್ಟುವ ಕೆಲಸ. ಇದಿಷ್ಟು 4 ಅಂದರೆ ಗದ್ಯ ಭಾಗದಲ್ಲಿಂದ ಅಂದರೆ ಒಂದು 10ರಿಂದ 20% ಸಿಲೆಬಸಲ್ಲಿ ವೇರಿಯೇಷನ್ ಆಗ್ಬೋದು. ಒಂದು ಚಾಪ್ಟರ್ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ 2 ಚಾಪ್ಟರ್ ಹೆಚ್ಚು ಕಡಿಮೆ ಆಗ್ಬೋದು. ಅದೇನಂದರೆ ನಿಮ್ಮದು ಲೆಕ್ಚರರ್ಸ್ಗಳಿಗೆ ಕೇಳ್ಕೊರಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ಡಿಸ್ಟಿಕ್ಕಿಂದ ಕ್ವಶನ್ ಪೇಪರ್ ಬರೋದ್ರಿಂದ ಇದೇ ಸಿಲೆಬಸ್ಸೇ ಇದ್ದಿರ್ತದೆ ರೀ. ಅರ್ಧ ಸಿಲೆಬಸ್ ಇದ್ದಿರ್ತದೆ ನೋಡಿರಿ. 50% ಸಿಲೆಬಸ್ ಇದ್ದಿರ್ತದೆ ಅರ್ಧ ವರ್ಷಕ್ಕೆ. ಇನ್ನು ದೀರ್ಘ ಗದ್ಯದಾಗ ನೋಡಿರಿ, ಕೃಷ್ಣೇಗೌಡನ ಆನೆ ಅದಲ್ವ, ಇಲ್ಲಿ 1ರಿಂದ ನಿಮಗೆ 6 ಅಧ್ಯಾಯಗಳದಾವೆ ನೋಡಿರಿ. ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮಿಡ್ ಟರ್ಮಲ್ಲೇ ಚೆನ್ನಾಗಿ ಸ್ಟಡಿ ಮಾಡಿರಿ. ಯಾಕಂದರೆ ಇದು ನಿಮಗೆ ಎನ್ಯುವಲಿಗೆ ತುಂಬಾ ಹೆಲ್ಪ್ ಆಗ್ತದೆ. ಇವಾಗ ಮಿಡ್ ಟರ್ಮ್ದು 50% ನೀವು ಓದಿದ್ರಿ ಅಂದರೆ ಎನ್ಯುವಲಿಗೆ ಉಳಿಯೋದು 50% ಅಷ್ಟೇ ಉಳಿತದೆ. ಹಾಗಾಗಿ ತಾವು ಇವಾಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿರಿ. ಓಕೆ, ಭಾಷಾಭ್ಯಾಸ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಅದ ರೀ. ಯಾಕಂತಂದರೆ ಅದನ್ನು ನೀವು ಹೀಗೆ ಒಂದು ಕಡೆ ನೀಟತ್ಗೆ ಬರೆದಿಟ್ಕೋಬೇಕು. ಅದನ್ನು ನೀವು ನೀಟತ್ಗೆ ಹೀಗೆ ಒಂದು ನೋಟ್ಬುಕ್ಕಲ್ಲಿ ಬರೀಬೇಕು. ಏನೇನು ಬರೀಬೇಕು ರೀ ಅಂತಂದರೆ ನೋಡಿರಿ, ಫಸ್ಟ್ ಒಂದು ಧಾತುಗಳು ಯಾವ್ಯಾವ್ದು ಬರೀರಿ, ನಿಷೇಧಾರ್ಥಕ ಪದಗಳು ಬರೀರಿ, ಕೆಲವೊಂದು ಪದಗಳ ಅರ್ಥಗಳನ್ನು ಬರೀರಿ, ಅಥವಾ 1-2 ಬುಕ್ಸ್ ಯಾವ ಇದ್ದು ಅಂದ್ರೆ ರೆಫರ್ ಮಾಡಿರಿ. ಅಲ್ಲ, ಕೆಲವೊಂದು ನೋಟ್ಸ್ ಏನಾದರೂ ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ನಾನಾರ್ಥ ಪದಗಳು, ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡೋದು, ವಿಭಕ್ತಿ ಪ್ರತ್ಯಯಗಳು, ತತ್ಸಮ ತದ್ವಗಳು, ಪ್ರಬಂಧ ರಚನೆ ಯಾವ ಥರ ಮಾಡಬೇಕು ಅಂದರೆ ಪ್ರಬಂಧ ಯಾವ ಥರ ಬರೀಬೇಕು, ಗಾದೆ ಮಾತಿನ ವಿಸ್ತರಣೆ ಮತ್ತು ಪತ್ರಲೇಖನಗಳು. ಇದಿಷ್ಟು ಏನಂದರೆ ಕನ್ನಡದು ಮಿಡ್ ಟರ್ಮ್ದು ಸಿಲೆಬಸ್ ಅದ ರೀ. ನಳಿನಲ್ವ ಯಾವ ಥರ ಓದಬೇಕಂತ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಲ್ಯಾಂಗ್ವೇಜ್, ದಟ್ ಈಸ್ ಇಂಗ್ಲೀಷ್ ಸಿಲೆಬಸ್ ನೋಡೋಣ ಅಂತ. ಫಸ್ಟ್ ಒಂದು ನೋಡಿರಿ, ರೋಮಿಯೋ ಆ್ಯಂಡ್ ಜೂಲಿಯೆಟ್. ನಾನು ನಿಮಗೆ ಲಾಸ್ಟ್ ಇಯರ್ದು ಮಿಡ್ ಟರ್ಮ್ದು ಇಂಗ್ಲೀಷ್ 1-2 ಕ್ವಶನ್ ಪೇಪರ್ ಆದರೂ ನಿಮಗೆ ಮಿನಿಮಮ್ ಹೇಳ್ಕೊಡ್ತೀನಿ ಅಂತ ರೀ. ಅಷ್ಟೇ ತಾವೇನು ಮಾಡಬೇಕಂದ್ರೆ
ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ ಸಾಕು. ಓಕೆ, ಜಾಯಿನ್ ಮೈ ಟೆಲಿಗ್ರಾಮ್ ಗ್ರೂಪ್. ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೆ ಶೇರ್ ಮಾಡಿರಿ, ಯಾಕಂದ್ರೆ ನಿಮ್ಮದು ಸಪೋರ್ಟ್ ತುಂಬಾ ನನಗೆ ಅವಶ್ಯಕತೆ ಇದೆ ರೀ. ಸೆಕೆಂಡ್ ಅಂದ್ಬಿಟ್ಟು ಟು ಡಿಯರ್ ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಎ ಸನ್ನಿ ಮಾರ್ನಿಂಗ್ ವೆನ್ ಯು ಆರ್ ಓಲ್ಡ್, ದ ಗಾರ್ಡನರ್, ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ. ಓಕೆ, ಇದಿಷ್ಟು ಟೆಕ್ಸ್ಟ್ ಬುಕ್ಕಲ್ಲಿಂದ ಇದೆ. ಇನ್ನು ವರ್ಕ್ ಬುಕ್ಕಲ್ಲಿಂದ ಏನಿದೆ ಅಂದರೆ ಕಾಂಪ್ರಿಹೆನ್ಷನ್ ಪ್ಯಾಸೇಜ್, ಪೋಯಟ್ರಿ ಫಾರ್ ಕಾಂಪ್ರಿಹೆನ್ಷನ್, ಪ್ಯಾಸಿವೇಸ್, ಡೈಲಾಗ್ ರೈಟಿಂಗ್, ರಿಪೋರ್ಟೆಡ್ ಸ್ಪೀಚ್, ಎಕ್ಸ್ಪ್ರೆಷನ್ಸ್, ಲಿಂಕರ್ಸ್, ರೈಟಿಂಗ್ ಲೆಟರ್, ನೋಟ್ ಮೇಕಿಂಗ್, ಪ್ರೊನೌನ್ಸ್, ಜಂಬಲ್ಡ್ ಸೆಗ್ಮೆಂಟ್ಸ್. ಇದಿಷ್ಟು ಏನಂದರೆ ನಿಮ್ಮದು ಇಂಗ್ಲೀಷ್ ಮಿಡ್ ಟರ್ಮ್ ಸಿಲೆಬಸ್ ಇದೆ ನೋಡಿರಿ. ಇದಾದ್ಮೇಲೆ ನಾನು ಹಿಂದಿ ಮತ್ತು ತೆಲುಗು ಏನದಲ್ಲ ಅವೆಲ್ಲ ಆಮೇಲೆ ಬರ್ತೀನಿ. ಇವಾಗ ಡೈರೆಕ್ಟ್ ಏನಂದ್ರೆ ನಾನು ಫಿಸಿಕ್ಸಿಗೆ ಹೋಗ್ತೀನಿ ಅಂತೀರಿ. ಓಕೆ, ಎಸ್, ಇತಿಹಾಸ ಆಗಲಿ, ಭೂಗೋಳಶಾಸ್ತ್ರ ಆಗಲಿ, ಅರ್ಥಶಾಸ್ತ್ರ ಆಗಲಿ ಅವೆಲ್ಲ ಮತ್ತೆ ಲಾಸ್ಟಿಗೆ ಬರ್ತೀನಿ. ಫಸ್ಟ್ ಇವಾಗ ನಾನು ಫಿಸಿಕ್ಸ್ ಹೋಗ್ತೀನಿ ಅಂತೀರಿ, ಯಾಕಂದರೆ PCME ಸ್ಟೂಡೆಂಟ್ಸು ಜಾಸ್ತಿ ನೋಡೋದ್ರಿಂದ ಫಿಸಿಕ್ಸ್ ಹೋಗ್ತೀನಿ ಇವಾಗ. ಎಸ್, ಫಿಸಿಕ್ಸ್ ಬತ್ತು ನೋಡ್ರಿ. ಮಿಡ್ ಟರ್ಮ್ ಸಿಲೆಬಸ್ ನೋಡ್ರಿ. ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಾನು ಈಗಾಗಲೇ ಹೇಳಿದ್ದೀನಿ, 2 ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತೀನಿ ರೀ. 2 ಕ್ವಶನ್ ಪೇಪರ್ ಪ್ಲಸ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಪ್ರತಿಯೊಂದು ವಿಡಿಯೋನೂ ನೋಡಿರಿ, ತುಂಬಾ ಯೂಸ್ಫುಲ್ ಇದೆ, ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ನೀವು. ಎಸ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದಿಷ್ಟು ಏನಂದರೆ ಫಿಸಿಕ್ಸ್ ಮಿಡ್ ಟರ್ಮ್ ಸಿಲೆಬಸ್ ಐತ್ರಿ. ನೆಕ್ಸ್ಟ್ ಹೋಗೋಣ ಅಂತ ಯಾವುದಂದ್ರೆ ಕೆಮಿಸ್ಟ್ರಿ ನೋಡ್ರಿ. ಏನು ಕೊಟ್ಟಿದ್ದಾನೆ ಮಿಡ್ ಟರ್ಮ್ ಸಿಲೆಬಸ್? ಎಸ್, ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಪೋರ್ಷನ್ ಅಂತ. ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟಲ್ಲಿ ಯಾವುದಿದೆ? ಸೊಲ್ಯೂಷನ್ಸ್ ಇದೆ, D ಆ್ಯಂಡ್ F ಬ್ಲಾಕ್ ಎಲಿಮೆಂಟ್ಸ್ ಇದೆ, ಹ್ಯಾಲೋ ಆಲ್ಕೇನ್ಸ್ ಇದೆ ಆ್ಯಂಡ್ ಹ್ಯಾಲೋ ಅರೇನ್ಸ್ ಇದೆ ನೋಡ್ರಿ. ಅದು ಅಷ್ಟೇ ಅಲ್ಲದೆ ಎಲೆಕ್ಟ್ರೋ ಕೆಮಿಸ್ಟ್ರಿನೂ ಇದೆ ನೋಡ್ರಿ. ಎಲೆಕ್ಟ್ರೋ ಕೆಮಿಸ್ಟ್ರಿ. ಮತ್ತು ಇನ್ನು ಯಾವುದಿದೆ ಇರುತ್ತಪ್ಪ ಅಂದರೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಕೋಆರ್ಡಿನೇಷನ್ ಕಂಪೌಂಡ್ಸ್. ಇದಿಷ್ಟು ಅಂದರೆ ಕೆಮಿಸ್ಟ್ರಿ ಮಿಡ್ ಟರ್ಮ್ ಸಿಲೆಬಸ್ ಇದೆ. ಒಂದು ಚಾಪ್ಟರ್ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ, ಇವಾಗ ಬರೋಣ ಅಂತ ಮ್ಯಾಥಮೆಟಿಕ್ಸಿಗೆ. ಎಸ್, ಮ್ಯಾಥ್ಸ್ ಅಂತ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೆ ಔಟ್ ಆಫ್ 80ಗೆ ಮಿನಿಮಮ್ 70+ ಬರ್ತದೆ. ನೋಡ್ರಿ ಏನಿದೆಪ್ಪ ಸಿಲೆಬಸ್ ಅಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ತುಂಬ ಈಜಿ ಚಾಪ್ಟರ್ ಇದೆ. ಇನ್ವೆಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಸ್ಕೋರಿಂಗ್ ಚಾಪ್ಟರ್ಸ್ ಅದಾವೆ 2. ಓಕೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಅದನ್ನು ಬಿಟ್ಟರೆ ಮತ್ತೆ ಯಾವುದರಲ್ಲಿಂದ ಕೇಳ್ಬೋದು ಅಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿಂದ 5 ಮಾರ್ಕಿಂದ ಫಿಕ್ಸ್ 2 ಕ್ವಶನ್ಸ್ಗಳು ಬರ್ತಾವೆ ನೋಡಿರಿ. ವೆಕ್ಟರ್ಸಲ್ಲಿಂದ 3 ಡೈಮೆನ್ಷನಲ್ ಜಾಮೆಟ್ರಿ ತುಂಬ ಈಜಿ ಚಾಪ್ಟರ್ ಇದೆ ರೀ ಇದು. ಈಜಿ ಚಾಪ್ಟರ್ ಇದೆ, 3 ಮಾರ್ಕ್ ಕ್ವಶನ್ಸ್ ಕವರ್ ಆಗ್ತದೆ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿಂದ 6 ಮಾರ್ಕಿನ ಕ್ವಶನ್ಸ್ ಡೆಫಿನೆಟ್ಲಿ 2 ಕ್ವಶನ್ ಬರ್ತಾವೆ ನೋಡಿರಿ. ತುಂಬಾ ಈಜಿ ಇದೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ಸೊಲ್ಯೂಷನ್ಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಹೋಗೋಣ ಅಂತ ಬಯಾಲಜಿಗೆ. ಸಬ್ಜೆಕ್ಟ್ ಕೋಡ್ ನೆನಪಿಟ್ಕೊರಿ, ಎಲ್ಲ ಸಬ್ಜೆಕ್ಟಿಂದ 36 ಅದ ನೋಡಿರಿ. ಸಿಲೆಬಸ್ ಫಾರ್ ಫಸ್ಟ್ ಟೆಸ್ಟ್, ಸಿಲೆಬಸ್ ಫಾರ್ ಮಿಡ್ ಟರ್ಮ್. ಇಲ್ಲಿ ಮಿಡ್ ಟರ್ಮ್ ಇದೆ ಅಲ್ವಾ? ಮಿಡ್ ಟರ್ಮ್ ಏನು ಹೇಳಿದೆ ನಾವು? ಎಸ್, ಚಾಪ್ಟರ್ 1 to 4+ ಅಂತ ಆಲ್ರೆಡಿ ಏನದ ಇಲ್ಲಿ 1 to 4+ ಇದೆ ಅಲ್ವಾ? ಇವೆಲ್ಲವನ್ನು ಯಾವುದಿದೆ ಅಂದರೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಅಂತ ಇದೆ ನೋಡ್ರಿ. ಓಕೆ, ಅದನ್ನು ಬಿಟ್ಟರೆ ಮತ್ತೆ ಯಾವ್ದು ಕೇಳ್ತಾನಪ್ಪ ನಿಮಗೆ ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಎಸ್, ಐ ಸೆಡ್ ದಟ್ ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಎವಲ್ಯೂಷನ್, ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಅಪ್ ಟು ಇಮ್ಯೂನ್ಸ್ ಸಿಸ್ಟಮ್ ಇನ್ ಬಾಡಿ 7.27 ಅಂತ. ಸ್ವಲ್ಪ ವೇರಿಯೇಷನ್ ಇರುತ್ತೆ. ಇದೇನಾದ್ರೆ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ಬರ್ತಾ ಅಲ್ವಾ, ಸ್ವಲ್ಪ ಎಲ್ಲನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನಾ ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳೆಲ್ಲವನ್ನು ನೋಡಿರಿ. ಮತ್ತು ಒಂದು 2ರಿಂದ 3 ಏನದ ನೀವು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿರಿ. 2 to 3 ಏನದ ಕ್ವಶನ್ ಪೇಪರ್ಸ್ಗಳನ್ನ ಹೇಳ್ಕೊಡ್ತೀನಿ ಅಂತ ನಿಮಗೆ. ಇಷ್ಟು ರೆಫರ್ ಮಾಡಿರಿ ಸಾಕು. ನಿಮ್ಗೆ ಏನದ ಔಟ್ ಆಫ್ 70 ಮಿನಿಮಮ್ 150+ ಬಂದೇ ಬರ್ತಾವೆ ರೀ. ಅಷ್ಟು ಎಲೆಕ್ಟ್ರಾನಿಕ್ಸ್ ನೋಡಿರಿ. ಎಸ್,
ಎಲೆಕ್ಟ್ರಾನಿಕ್ಸ್ ಸಿಲೆಬಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂದರೆ FET ಅಂತ ಕರೀತಾರೆ. ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂದರೆ BJT ಬಯಾಸಿಂಗ್ ಅಂತ ನೋಡ್ರಿ. ಆಮೇಲೆ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ಸ್, ಫೀಡ್ಬ್ಯಾಕ್ ಇನ್ ಆಂಪ್ಲಿಫೈಯರ್ಸ್, ಆಪರೇಷನಲ್ ಆಂಪ್ಲಿಫೈಯರ್ಸ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಇದಿಷ್ಟು ಅಂದರೆ ಎಲೆಕ್ಟ್ರಾನಿಕ್ಸ್ದು ಮಿಡ್ ಟರ್ಮ್ ಸಿಲೆಬಸ್ ಇದೆ ನೋಡ್ರಿ. ನೆಕ್ಸ್ಟ್ ಕೆಲವು ಜನ ಎಲ್ಲ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿರ್ತಾರೆ. ಸರ್ ನಾವು ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದೇವೆ ರೀ, ನಾವೇನು ಓದಬೇಕು ಅಂತೀರಲ್ವ. ಸೊ ಅವ್ರಿಗೂ ಇಲ್ಲಿ ಸಿಲೆಬಸ್ ಇದೆ ರೀ, ನೀವು ನೋಡ್ಕೋರಿ. ಇನ್ನೂ ಟೈಮ್ ಇದೆ, ಚೆನ್ನಾಗಿ ಅಭ್ಯಾಸ ಮಾಡಿರಿ. ಯಾರು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸೆಕೆಂಡ್ PUC ಅಲ್ಲಿ ಇದ್ದೀರಿ ಎಲ್ಲರೂ. ಸೆಕೆಂಡ್ PUC ಅಂದರೆ ನಿಮ್ದು ಲೈಫ್ ಟರ್ನಿಂಗ್ ಪಾಯಿಂಟ್ ಅದ ರೀ. ನಾನು ಸುಮಾರು ವಿದ್ಯಾರ್ಥಿಗಳು ಹೇಳ್ತಿದ್ದೆ ಅವಾಗ ಸ್ಟಡಿ ಮಾಡಿರಿ ಅಂತ. ಇವಾಗ CET ರ್ಯಾಂಕ್ ನೋಡ್ರಿ, ಕೆಲವೊಂದು ಜನದೆಲ್ಲ 2 lakh ಪ್ಲಸ್ ಬಂದದ. ಸೊ ಆಲ್ರೆಡಿ ಇವಾಗ ನೋಡ್ರಿ ನಮ್ದು 8 ಸ್ಟೂಡೆಂಟ್ಸ್ಗಳು ಏನದ ಅಂದರೆ ನೀಟನ್ನು ಕ್ರ್ಯಾಕ್ ಮಾಡಿದ್ದಾರೆ ರೀ. ನೀಟ್ ಕ್ರ್ಯಾಕ್ ಮಾಡಿದ್ದಾರೆ 8 ವಿದ್ಯಾರ್ಥಿಗಳು. ಹೋದ ವರ್ಷ ಮತ್ತು ಈ ವರ್ಷ ಸೇರಿ ಒಟ್ಟು 8 ವಿದ್ಯಾರ್ಥಿಗಳು ಏನದ ಅಂದರೆ ನೀಟ್ ಕ್ರ್ಯಾಕ್ ಮಾಡಿದ್ದಾರೆ. ಇವಾಗ ಏನದ ಅವರು ಮೆಡಿಕಲ್ MBBS ಏನದ ಅಡ್ಮಿಷನನ್ನು ತೊಗೊಳ್ತಾ ಇದ್ದಾರೆ ರೀ. ಓಕೆ, ಒನ್ ಟೈಮ್ ಸಾಧ್ಯ ಆಯಿತು ಅಂದರೆ ಅದರಲ್ಲಿ ಒಬ್ಬರಿಬ್ಬರಿಗೆ ತೊಗೊಂಡು ನಾನು ಒಂದು ವಿಡಿಯೋನ ಮಾಡ್ತೀನಿ ಅಂತ. ಲೈವ್ ಸೆಷನ್ ಆಗಲಿ ಅಥವಾ ರೆಕಾರ್ಡೆಡ್ ಆಗಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ. ಅವ್ರೇನಾದರೂ ಫ್ರೀ ಇದ್ದರೆ. ಟೈಪಿಕಲ್ ಕಾನ್ಫಿಗರೇಷನ್, ಬೂಲಿಯನ್ ಅಲ್ಜಿಬ್ರಾ, ಲಾಜಿಕ್ ಗೇಟ್ಸ್. ಓಕೆ, ಅದನ್ನು ಬಿಟ್ಟರೆ ಅಡೋಲೆಸೆನ್ಸ್ ಆ್ಯಂಡ್ ಅಡಲ್ಟ್ಹುಡ್. ಓಕೆ, ಇದಿಷ್ಟು ಏನು ಅಂದರೆ ನಿಮ್ಮದು ಒಂದು ಕಂಪ್ಯೂಟರ್ ಸೈನ್ಸ್ದು ಸಿಲೆಬಸ್ ಇದೆ ನೋಡಿರಿ. ಆಮೇಲೆ ಬೇಸಿಕ್ ಮ್ಯಾಥಮೆಟಿಕ್ಸ್ನೂ ಇದೆ ಸಿಲೆಬಸ್ ನೋಡಿರಿ. ಬೇಸಿಕ್ ಮ್ಯಾಥಮೆಟಿಕ್ಸ್ ಏನಿದೆ ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ? ಎಸ್, ನಾನು ಹೇಳಿದೆ ನಿಮಗೆ ಹಿಂದಿನ ಹೇಳ್ತೀನಿ ಅಂತ ಏನಲ್ವ. ಹಿಂದಿ ಆಗಲಿ ಸಂಸ್ಕೃತ ಆಗಲಿ ಅವೆಲ್ಲವನ್ನ ಹೇಳ್ಕೊಡ್ತೀನಿ ನಾನು. ನೋಡಿರಿ ಇವಾಗ ನಂಗಂತೂ ಹಿಂದಿ ಓದ್ಲಿಕ್ಕೆ ಬರೋಂಗಿಲ್ಲ, ನೀವೇ ಓದಬೇಕು, ನೀವೇ ಅರ್ಥ ಮಾಡ್ಕೋಬೇಕು. ಓಕೆ, ಹಿಂದಿ ತೆಲುಗು ಎಲ್ಲ ನೀವೇ ಓದ್ಕೊಳ್ರಿ. ಎಸ್, ಹಿಂದಿ ಬಂತು ನೋಡ್ರಿ. ಹಿಂದಿ ಯಾವ ಸಿಲೆಬಸ್? ಮಿಡ್ ಟರ್ಮ್ ಸಿಲೆಬಸ್ ಇಲ್ಲದ ನೋಡ್ರಿ. ಇದಿಷ್ಟು ಏನಂದರೆ ಮಿಡ್ ಟರ್ಮಿಗೆ ಕೇಳ್ತಕ್ಕಂಥ ಒಂದು ಸಿಲೆಬಸ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಯಾವುದಿದೆ ಅಂದರೆ ತೆಲುಗು ಇದೆ. ತೆಲುಗು ಅಂತೂ ನನಗೆ ಬರೋಂಗಿಲ್ಲ, ಕೊಂಚಂ ವಸ್ತವು ಅన్ని లేదు. ಓಕೆ, ಆಮೇಲೆ ಉರ್ದು ಇದೆ ನೋಡ್ರಿ. ಉರ್ದು 1 to 3 ಲೆಸನ್ಸ್ ಫಸ್ಟ್ ಟೆಸ್ಟ್ ಇದೆ ಅಲ್ವಾ. ಇದು ಮಿಡ್ ಟರ್ಮ್ 1 to 6 ಲೆಸನ್ಸ್ ಪ್ರೋಸ್ ಅಂತ. ಆಮೇಲೆ 1 to 6 ನಜಾಮ್, 1 to 6 ಗಜಲ್ಸ್ ಅಂತ, ಕೈಟತ 1 to 4 ಏನೇನು ಅದ ನೋಡ್ರಿ. ಅದೆಲ್ಲ ಗ್ರಾಮರ್ನು ಕೊಟ್ಟಿದ್ದಾನೆ. ಅದಾದ್ಮೇಲೆ ಸಂಸ್ಕೃತ ಇದೆ ನೋಡ್ರಿ. ಸಂಸ್ಕೃತ ಮಿಡ್ ಟರ್ಮ್ ಸಿಲೆಬಸ್ ಇಲ್ಲದ ನೋಡ್ರಿ. ಇದಿಷ್ಟು ಓದ್ಕೊಳ್ರಿ. ನನಗೆ ಸಂಸ್ಕೃತನೂ ಬರೋಂಗಿಲ್ಲ, ಹಿಂದಿನೂ ಬರೋಂಗಿಲ್ಲ. ಓಕೆ, ಅದಾದ್ಮೇಲೆ ಹಿಸ್ಟ್ರಿ ನೋಡ್ಕೊಳ್ರಿ. ಸಿಲೆಬಸ್ ಏನಂದರೆ ಇದಿಷ್ಟು ಹಿಸ್ಟ್ರಿದಿದೆ ನೋಡ್ರಿ. ಮಿಡ್ ಟರ್ಮ್ ಸಿಲೆಬಸ್ ಸ್ವಲ್ಪ ಜಾಸ್ತಿನೇ ಇದೆ ಹಿಸ್ಟ್ರಿ ಯಾಕೋ. ಅದನ್ನು ಬಿಟ್ಟರೆ ಅದನ್ನೇ ಕನ್ನಡದಲ್ಲಿದೆ ನೋಡ್ರಿ. ಇತಿಹಾಸನೇ ಕನ್ನಡದಲ್ಲಿ ಸಿಲೆಬಸ್ ಇದೆ, ನೋಡ್ಕೊಳ್ರಿ. ನೀಟಾಗಿ ಎಲ್ಲವನ್ನು ಬರ್ಕೊಂಡು ಅರ್ಥ ಮಾಡ್ಕೊರಿ. ಸಿಲೆಬಸ್ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಮೇನ್ ಅಂದರೆ ಅದೇ ಇದೆ, ಸಿಲೆಬಸ್ ಮತ್ತು ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಇಟ್ಕೊಂಡು ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ಸಿಲೆಬಸ್ ನೋಡ್ರಿ. ಮಿಡ್ ಟರ್ಮ್ ಸಿಲೆಬಸ್ ಫಸ್ಟ್ ಟೆಸ್ಟ್ ಪೋರ್ಷನ್ ಪ್ಲಸ್ ಮೈಕ್ರೋ ಎಕನಾಮಿಕ್ಸ್ ಅಂತ ನೋಡ್ರಿ. ಇದೆಲ್ಲ ಎಕನಾಮಿಕ್ಸ್ ಐತಲ್ವಾ, ಕನ್ನಡದಲ್ಲಿ ಇದೆ ನೋಡ್ರಿ ಅದೇ. ಅದನ್ನು ಬಿಟ್ಟರೆ ಮತ್ತೆ ಜಿಯೋಗ್ರಫಿ, ಭೂಗೋಳಶಾಸ್ತ್ರ ನೋಡ್ರಿ. ಹ್ಯೂಮನ್ ಜಿಯೋಗ್ರಫಿ, ವರ್ಲ್ಡ್ ಪಾಪ್ಯುಲೇಷನು, ಹ್ಯೂಮನ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ಸು. ಇದೆಲ್ಲ ಚೆನ್ನಾಗಿದೆ ನೋಡಿರಿ. ಸ್ವಲ್ಪ ಜಿಯೋಗ್ರಫಿ ಏನಾದರೂ ನೀವು ಸೆಕೆಂಡ್ PUC ಮುಗಿಸಿದ ನಂತರ ಸೈನ್ಸ್ ಬ್ಯಾಕ್ಗ್ರೌಂಡ್ದವ್ರು ನೋಡಿ ಅರ್ಥ ಮಾಡ್ಕೋಬೋದು. ಜಿಯೋಗ್ರಫಿ ತುಂಬ ಯೂಸ್ಫುಲ್ ಇದೆ ರೀ. ಬಿಸ್ನೆಸ್ ಸ್ಟಡೀಸ್ ನೋಡ್ಕೋರಿ. ಅದಾದ್ಮೇಲೆ ಸೋಷಿಯಾಲಜಿ ಅಂದರೆ ಸೋಷಿಯಾಲಜಿ. ಮಿಡ್ ಟರ್ಮ್ ಸಿಲೆಬಸ್ ನೋಡ್ಕೋರಿ. ಆಯಿತಾ? ಪೊಲಿಟಿಕಲ್ ಸೈನ್ಸ್, ರಾಜಕೀಯ ಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರ ಅಂತಾರಲ್ವ. ಸೊ ಅದು ಮುಂದೆ ನೀವು ರಾಜಕೀಯದಾಗ ಹೋಗ್ತೀರಂದ್ರೆ ಯೂಸ್ ಆಗುತ್ತೆ. ಅಕೌಂಟೆನ್ಸಿ ಅಂದರೆ ಲೆಕ್ಕಶಾಸ್ತ್ರ ಇದ್ದಿರ್ಬೇಕು ನೋಡ್ರಿ. ಅಲ್ಲಿಂದ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಳ್ರಿ, ಸಂಖ್ಯಾಶಾಸ್ತ್ರ. ಇಷ್ಟು ನಿಮಗೇನು ಅಂದರೆ ಮಿಡ್ ಟರ್ಮ್ ಸಿಲೆಬಸ್ ಇದೆ ನೋಡ್ರಿ. ಓಕೆನಾ? ರೈಟ್. ಸೊ ಇನ್ನೂ ಯಾರಾದರೂ
ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗ್ರಿ. ಮತ್ತು ನಾನು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ವಿಡಿಯೋಗಳನ್ನು ಮಾಡ್ತೀನಿ ಅಂತೆ, ಸುಮಾರು ವಿಡಿಯೋಗಳನ್ನು ಮಾಡ್ತೀನಿ ನಿಮಗೆ. ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಲಿ, ಓಲ್ಡ್ ಕ್ವಶನ್ ಪೇಪರ್ಸ್ಗಳಾಗಲಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬಂದ್ಬಿಟ್ಟು ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕನ್ನಡ, ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಅದ್ರ ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಇಷ್ಟೆಲ್ಲವನ್ನು ಮಾಡ್ತೀನಿ ಅಂತ. ತಾವೇನು ಮಾಡಬೇಕು ಅಂದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಪ್ರತಿಯೊಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ. ಮತ್ತೇನಾದರೂ ತಾವು ಸಬ್ಸ್ಕ್ರೈಬ್ ಆಗಿದ್ರೆ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಓಕೆನಾ? ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್.